ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಜೊತೆ ನನ್ನ ಕಥೆ ಧಾರಾವಾಹಿ ಮುಂದಿನ ಸಂಚಿಕೆ ಏನಾಗಿದೆ ನೋಡೋಣ ಬನ್ನಿ. ಎಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ಲೈಕ್ ಬಟನ್ ಹಾಲ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಈ ಕಡೆ ಸಂಗೀತ ಕುಂಕುಮ ತಗೋಬರಕ್ಕೆ ಅಂತೇಳಿ ಭೂಮಿ ಮನೆಗೆ ಹೋಗ್ತಾಳೆ. ಓಡಕ್ ಹೋದಾಗ ರಮಣ್ಣು ಅವಳನ್ನ ತಡಿತಾರೆ. ನೋಡು ಸಂಗೀತ, ಇಲ್ಲಿ ಶಾಸ್ತ್ರೋಕ್ತವಾಗಿ ಎಲ್ಲ ಪೂಜೆ ಮಾಡಿದೀಯಾ, ಬೇಡ ಸಾಕು, ಅಂತವ್ರ ಮನೆಗೆಲ್ಲ ಹೋಗೋದು ಇಷ್ಟ ಆಗೋದಿಲ್ಲ. ಸಂಗೀತ ಕೇಳ್ತಾಳೆ, ಏನ್ರಿ ಅಂತವಳು ಅಂದ್ರೆ ಏನು ಅರ್ಥ ಹೇಳಿ. ಭೂಮಿ ಎಷ್ಟು ಪವಿತ್ರ ಅನ್ನೋದು ಎಲ್ರಿಗೂ ಪಡಿಸ್ತಾನೆ ನನ್ನ ಮಗ, ಅಷ್ಟು ಪವಿತ್ರಳವಳು. ಈ ಕಡೆ ಅಂಚು ಇದ್ದವಳು ಅತ್ತೆ, ಅವಳು ಎಷ್ಟು ಪವಿತ್ರ ಅನ್ನೋದು ಗೊತ್ತಿದೆಯಲ್ಲ. ಅದಕ್ಕೆ ದೇವಿಯಾನಿ ಧ್ವನಿಗೂಡಿಸ್ತಾಳೆ, ನೋಡು ಆ ಮಾಡ್ದವ್ರ ಪಾಪ ಆಡ್ದವ್ರ ಬಾಯಿಲಿ ನಾವು ಪದೇ ಪದೇ ಯಾಕ ಅದೇ ವಿಷಯ ಮಾತಾಡ್ತೀಯ. ಸಂಗೀತ ಹೇಳ್ತಾಳೆ, ಮಾಡ್ದವ್ರ ಪಾಪ ಅಲ್ಲ ದೇವಿಯಾನಿ, ಮಾಡದೇ ಇರೋ ಪಾಪನ ಮಾತಾಡಿ ಕೆಟ್ಟೋಳಾಗ್ತಾ ಇದ್ದಾಳೆ ನಿನ್ ಮಗಳು. ನೋಡು ದೇವಿಯಾನಿ, ಇಷ್ಟು ದಿನ ನಿನ್ ಮಗಳು ವಿಚಾರವಾಗಿ ನಾನು ಏನೇ ಅವ್ಳು ಮಾತಾಡಿದ್ರು ಕೂಡ ಸಹಿಸ್ಕೊಂಡ್ ಬಂದಿದ್ದೀನಿ. ಇದೇ ಕೊನೆ. ಇನ್ನು ಒಂದೇ ಒಂದ್ ಮಾತನ್ನು ಕೂಡ, ಒಂದ್ ಮಾತು ಭೂಮಿ ಬಗ್ಗೆ ಮಾತಾಡಿದ್ರು ಕೂಡ ನಾನು ಸುಮ್ಮನೆ ಇರೋದಿಲ್ಲ, ಹೇಳು ಅವಳಿಗೆ. ಈ ಕಡೆ ಈ ಮನೆಯವ್ರ ಪರವಾಗಿ, ಈ ಮನೆ ಮರ್ಯಾದೆ ಪರವಾಗಿ ಮಾತಾಡ್ತಾ ಇದ್ದೀನಿ ಅಂತ ಮತ್ತೆ ಮುಂದುವರಿಸ್ತಾಳೆ. ರಮಣ್ಣು ಭೂಮಿ ಮನೆಯವಳಲ್ಲ. ಸಂಗೀತ ಹೇಳ್ತಾಳೆ, ನೀವು ಒಪ್ಕೊಳ್ಳೋದಾದ್ರೆ ಅದು ಸುಳ್ಳಾಗಲ್ಲ ರೀ. ಅಗ್ನಿ ಸಾಕ್ಷಿಯಾಗಿ ನನ್ನ ಮಗ ಅವಳ ಕೈ ಹಿಡ್ದಿದ್ದಾನೆ, ಅದಕ್ಕಿಂತ ಬೇರೊಂದು ಸಾಕ್ಷಿ ಬೇಕಿಲ್ಲ. ಅವಳು ಈ ಮನೆ ಸೊಸೆ, ನಾಳೆ ದಿನ ಈ ಮನೆ ವಾರಸದಾರನ್ನ ಎತ್ಕೊಡೋಳು ಅವಳು, ಈ ಮನೆ ಮಗಳು ರೀ ಅವಳು ಅಂತೇಳಿ ಪರವಹಿಸ್ಕೊಂಡು ಮಾತಾಡ್ತಾಳೆ. ಆ ಮಾತಾಡಿದಾಗ ರಮಣ ಇದ್ದವನು, ಈ ಮನೆ ಮಗಳು ಅನ್ನೋಕ್ಕೊಂದು ಅರ್ಹತೆ ಇರ್ಬೇಕು, ಅದಿಲ್ಲದೆ ಅವಳಿಗೆ ಈ ಮನೆ ಮಗಳಾಗಿ ಬದುಕಲಿಕ್ಕೆ ಒಂದು ಯೋಗ್ಯತೆನೂ ಕೂಡ ಇರ್ಬೇಕು, ಅದ್ ಎರಡು ಕೂಡ ಇಲ್ಲ. ಇನ್ನೆಲ್ರು ಕೂಡ ಮೂಕ ವಿಸ್ಮಿತರಾಗಿ ನೋಡ್ತಾ ಇರ್ತಾರೆ. ಸಂಗೀತ ಹೇಳ್ತಾಳೆ, ನೋಡ್ರಿ ಪೊರೆ ಬಂದಿರೋ ಕಣ್ಣಿಗೆ ಬಣ್ಣ ಯಾವ್ದು ಮಾಣಿಕ್ಯ ಯಾವ್ದು ಅಂತ ಕಂಡುಹಿಡಿಯೋ ಯೋಗ್ಯತೆ ಇಲ್ಲ. ನಮಗೂ ಒಬ್ಬ ಮಗಳು ಇದ್ದಾಳೆ, ಅವಳಿಗೂ ನಾಳೆ ದಿನ ಈ ಪರಿಸ್ಥಿತಿ ಬಂದ್ರೆ ಅಂತ ಕೈ ಎತ್ಕೊಂಡು ಹೊಡಿಯಕ್ ಹೋಗ್ತಾನೆ ರಮಣ್ಣು. ಅಷ್ಟರಲ್ಲಿ ಕೂಗ್ಕೊಳ್ತಾನೆ, ಅಜಿತ್ತು ಅಪ್ಪ ಅಂತ ಹೇಳಿ. ಅದಕ್ಕೆ ಇವಳು ಹೇಳ್ತಾಳೆ, ಅಪ್ಪು ಬಿಡೋ, ನೀನ್ಯಾಕೆ ಕುಕ್ಕೊಳ್ತೀಯ, ನಮ್ಮಮ್ಮನೂ ಹಾಗೆ ಇದ್ದಾಳೆ, ಮಾತೆತ್ತಿದ್ರೆ ಪರವಹಿಸ್ಕೊಳ್ತಾನೆ. ಸಾರಿ ಸಂಗೀತ ಅಂತ ಕೇಳ್ತಾನೆ ರಮಣ್ಣು. ಅಪ್ಪ ನೀವು ಸಾರಿ ಕೇಳ್ಬೇಡಿ, ಹೆಂಡತಿ ಕಾಪಾಡ್ಕೊಳ್ದೆ ಆಗದೆ ಇರುವಂತ ಗಂಡ ಇಲ್ಲೇ ನಿಂತಿದ್ದಾನೆ. ಈ ಅಮ್ಮ ಒಬ್ಳು ಯಾವಾಗ್ಲೂ ಭೂಮಿಗೆ ಸಪೋರ್ಟ್ ಮಾಡ್ಕೊಂಡು ಬಯಸ್ಕೊಳ್ತಾನೆ ಇರ್ತಾಳೆ, ಮಾಡಕ್ ಬೇರೆ ಕೆಲ್ಸ ಇಲ್ಲ. ಈ ಮನೆಗೆ ಇನ್ನೆಂದು ಬರೋಕ್ ಸಾಧ್ಯ ಇಲ್ಲ ಅವಳು. ನೋಡಮ್ಮ, ನೀನು ಅವಳ ಬಗ್ಗೆ ನೀನು ಯೋಚನೆ ಮಾಡೋಕ್ ಕೂಡ್ದು ಅಂತ ಹೇಳ್ತಾಳೆ. ಪವಿತ್ರವಾದವಳು ಅನ್ನೋದಕ್ಕೆ ಯಾವುದೇ ಇದು ಕೂಡ ಇಲ್ಲ ಅಂತ ಹೇಳ್ತಾಳೆ. ಆದ್ರೆ ಇದೆಲ್ಲವನ್ನೂ ಕೂಡ ಗಮನಿಸಿದಂತ ಅಜಿತ್ತು ಖಂಡಿತ ಅವಳನ್ನ ಕರ್ಕೊಂಡು ಬಂದೇ ಬರ್ತೀನಿ ಅಂತ ಅಂತಾನೆ. ಇಲ್ಲಿ ಭೂಮಿ ನೋಡ್ಕೊಂಡು ಹೋಗ್ತಾನೆ. ಭೂಮಿ ಅಂತ ಹೇಳಿ ಕೂಗ್ಕೊಳ್ತಾನೆ. ಭೂಮಿ ಪೂಜೆ ಮಾಡ್ತಿದ್ದವಳು ದೇವ್ರ ಸ್ತೋತ್ರ ಬರಿತಾ ಇರ್ತಾಳೆ, ರಾಮನಾಮ ಬರಿತಿದ್ದವಳು ಭೂಮಿನ ಶಬ್ದ ಕೇಳ್ತಿದ್ದಾಗನೆ ಆಚೆಗೆ ಬರ್ತಾಳೆ. ಅಜಿತ್ತು, ಭೂಮಿ ಏನ್ ಮಾಡ್ತಾ ಇದ್ದೆ ಅಂದಾಗ, ಬರಿತಾ ಇದ್ದೆ, ಏನನ್ನ, ಹಣೆ ಬರ ಬದಲಾಯಿಸೋ ರಾಮನಾಮನ ಬರಿತಾ ಇದ್ದೆ ಅಂತ ಹೇಳ್ತಾಳೆ. ಶ್ರೀರಾಮ ಶ್ರೀರಾಮ ಅಂತೇಳಿ ಬರಿತಾ ಇರ್ತಾಳೆ. ಆ ಬರಿತಾ ಇರೋ ಅವಳನ್ನ, ಇದೊಂದು ಹೆಸರು ನೋಡಿ, ಮನೆ ಇಲ್ಲಿ ಈ ಶ್ರೀರಾಮಚಂದ್ರನ ಹೆಸರು ವಾಯುಪುತ್ರನಿಗೆ ಸಾವನ್ನ ಗೆಲ್ಲಿಕ್ಕೆ ಅದು ಅವಕಾಶ ಮಾಡಿಕೊಡ್ತು. ಇದೊಂದು ಹೆಸರು ಚರಿತ್ರೆನೇ ಸೃಷ್ಟಿ ಮಾಡ್ತು. ಇದೊಂದು ಹೆಸರು ನನ್ನ ಚಾರಿತ್ರೆ ಕಂಡಿರೋ ಕಳಂಕ ನಡ್ಸಾಕಲ್ವ ಸಾಯಿಬ್ರೆ, ಅದಕ್ಕೆ ರಾಮನಾಮ ಬರಿತಾ ಇದ್ದೀನಿ ಅಂತ ಹೇಳ್ತಾಳೆ. ರಾಮ 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 ಸಾಕಲ್ವಾ, ಇಷ್ಟು ಸಾಕಲ್ವಾ ಸಾಯಿಬ್ರೆ, ಅದಕ್ಕೆ ಇವತ್ತು ಕೊನೆಯ ದಿನ, ಹಾಗಾಗಿ ನಾನು ರಾಮನಾಮನ ಬರಿತಾ ಇದ್ದೀನಿ. ಅಜಿತ್ ಕೇಳ್ತಾನೆ, ಯಾಕೆ, ಯಾವುದಕ್ಕೆ? ಭೂಮಿ ಹೇಳ್ತಾಳೆ, ನೀವು ನಿರ್ದೋಷಿ ನಾನು ಅಂತ ಒಪ್ಕೊಂಡಿರೋ ಅಂತ ದಿನಕ್ಕೆ ಇವತ್ತು ಕೊನೆ ದಿನ ಅಂತ ಹೇಳಿದೆ ಅಷ್ಟೇ. ಅಜಿತ್ ಕೂಡ ಗಾಬರಿ ಆಗ್ತಾನೆ. ಆದ್ರೆ ಹೇಳ್ತಾನೆ, ನನ್ನ ಮೇಲೆ ನಂಬಿಕೆ ಇಲ್ವಾ? ಭೂಮಿ ಹೇಳ್ತಾಳೆ, ರಾಮನನ್ನ ಎಷ್ಟು ನಂಬಿದೀನೋ ನಿಮ್ಮನ್ನು ಕೂಡ ನಾನು ಅಷ್ಟೇ ನಂಬಿದ್ದೀನಿ. ಅಜಿತ್ ಹೇಳ್ತಾನೆ, ಭೂಮಿ ನಿನ್ನನ್ನ ಈ ಅಪಾಯದಿಂದ ಹೇಗೆ ಹೊರತರ್ತೀನೋ ಗೊತ್ತಿಲ್ಲ, ಆದ್ರೆ ಒಂದಂತೂ ಸತ್ಯ, ನಿನ್ನನ್ನ ಖಂಡಿತವಾಗಿಯೂ ಕತ್ಲಾಗೋದಕ್ಕಿಂತ ಮುಂಚೆ ಕತ್ಲಲ್ಲಿರೋ ನಿನ್ ಬದುಕನ್ನ ಬೆಳಕಿಗೆ ತಂದೆ ತರ್ತೀನಿ. ನನ್ನ ನಂಬಿಕೆ ಅಚಲವಾಗಿದೆ ನನ್ನಲ್ಲಿ. ನೀನ್ ಬರೀತಿರೋ ರಾಮನಾಮದ ಮೇಲೆ ಆಣೆ. ಭೂಮಿನ ಕೂಡ ಆಶ್ಚರ್ಯದಿಂದ ಸಂತೋಷದಿಂದ ನೋಡ್ತಾಳೆ. ಗೊತ್ತು ಸಾಯಿಬ್ರೆ, ನೀವು ಬೆಳಗೋ ಸೂರ್ಯ ಇದ್ದಾಗೆ, ತಂದೆ ಸತ್ತಾಗ ನ್ಯಾಯ ಕೊಡಿಸ್ತೀನಿ ಅಂತ ಬಂದಿ, ತಾಯಿ ಜೈಲ್ಗೆ ಹೋಗಿ ಅನಾಥೆ ಆದಾಗ ನನ್ನನ್ನ ಕಾಪಾಡ್ರಿ ನೀವು. ಈ ಹೆಸರು ಕೆಟ್ಟಾಗ ಇವತ್ತು ನಿಮ್ ಉಸಿರನ್ನೇ ಮುಡುಪಾಗಿಟ್ಟು ಸತ್ಯನ ನಿರೂಪಿಸ್ತೀನಿ ಅಂತ ಹೇಳಿ ನಿಂತಿದ್ದೀರ ನನಗೆ ಕಾವಲಾಗಿ. ನನ್ನ ಬದುಕಲ್ಲಿ ಹುಡುಕ್ದೇ ಇರುವಂತ, ಯಾವತ್ತು ಮುಳುಗದೆ ಇರುವಂತ ಅಚಂದ್ರ ಹಾಕೋಗಿ ಬೆಳಗ್ತಕ್ಕಂಥ ಸೂರ್ಯ ಸಾಯಿಬ್ರೆ ನೀವು. ನಾನಂತೂ ಕೊನೆ ಉಸಿರಿರೋವರೆಗೂ ಕೂಡ ನಿಮ್ಮನ್ನ ಆರ್ದೇ ಇರೋ ಬೆಳಕಾಗಿರೋ ನಿಮ್ಮನ್ನ ನಾನು ಮರೆಯೋದಿಲ್ಲ.
ಖಂಡಿತವಾಗಿಯೂ ಕೂಡ ಈ ಸಂಬಂಧ ಕೊನೆ ಆದ್ರೂ ಕೂಡ ನಿಮ್ಮನ್ನು ಮರೆಯೋದಿಲ್ಲ. ಅದಕ್ಕೆ ಅಜಿತ್ ಹೇಳ್ತಾನೆ, ನೋಡು ನಿನ್ನ ಈ ಸಂಬಂಧ ಮುಗಿಯೋದ್ರು ಕೂಡ, ಆ ಮುಗಿದೋದಂತ ಸಂದರ್ಭದಲ್ಲೂ ಕೂಡ ನೀನ್ ನಗುಮುಗದಲ್ಲೇ ಕಳ್ಸ್ಕೊಡ್ತೀನಿ ನಾನು. ಗೊತ್ತಾಯ್ತಾ? ಗೆದ್ದೆ ಗೆಲ್ತೀಯ, ಒಂದಲ್ಲ ಒಂದಿನ ಗೆಲ್ತಾರೆ ಅಂತಾರಲ್ಲ, ಗೆಲ್ತೀಯ ಭೂಮಿ ಅಂತ ಹೇಳೋ ಸ್ಟೇಷನ್ಗೆ ಹೋಗ್ತಾನೆ. ಈ ಕಡೆ ಸಂಗೀತ ಫೋನ್ ಮಾಡ್ತಾರೆ, ಭೂಮಿ ನಿಮಗೆ ಮೊದ್ಲು ಸಾರಿ ಕೇಳ್ತೀನಮ್ಮ. ಯಾಕತ್ತೆ ಬರ್ತಾ ಇಲ್ವಾತೆ? ಅದು ಇವತ್ತು ಹಬ್ಬ ಅಲ್ಲಮ್ಮ, ಸಾಕಷ್ಟು ಕೆಲಸ ಭೂಮಿ, ಹಾಗಾಗಿ ಒಂದು ಕೆಲಸ ಮಾಡು, ಅಲ್ಲ 5 ಜನ ಮುತ್ತೈದೆಯರು ಸಿಕ್ಕಿದ್ದಾರೆ ತಾನೆ? ಮತ್ತೆ ಲಕ್ಷ್ಮಿ ಕರ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾಳೆ. ಅಷ್ಟೇ ಲಕ್ಷ್ಮಿ ಬರ್ತಾಳೆ. ಅದೇ 1 ಸೆಕೆಂಡ್ ಅಂತ ಫೋನ್ ಹಾಗೆ ಇಟ್ಕೊಳ್ತಾಳೆ. ಯಾಕೆ ಲಕ್ಷ್ಮಿ ಬರ್ಲಿಲ್ಲ? ಇಲ್ಲ ಭೂಮಿ, ಕೆಲವೊಬ್ರು ಬರೋದಿಲ್ಲ ನಾವು ಅಂತಾರೆ, ಇನ್ ಕೆಲವೊಬ್ರು ನಮ್ಮನೇಲಿ ಕಳಿಸ್ತಾ ಇಲ್ಲ ಅಂತಾರೆ, ಇನ್ ಕೆಲವೊಬ್ರು ನಮ್ಮನೇಲೂ ಹಬ್ಬ ಇದೆ ಅಂತಾರೆ, ಇನ್ ಕೆಲವೊಬ್ರು ಅವಳು ಮಾಡೋ ಪೂಜೆಗೆ ನಾವು ಬರಲ್ಲ ಅಂತಾರೆ. ಏನ್ ಮಾಡೋದು ಭೂಮಿ? ಹೌದಾ? ಇಲ್ಲಿ ಸಂಗೀತಕ್ಕೆ ಬಹಳ ಬೇಸರ ಆಗುತ್ತೆ. ಆ ಕಡೆ ದೇವಿಯಾನಿ, ಖತರ್ನಾಕ್ ದೇವಿಯಾನಿ ಅಶ್ವಿನಿ ಪ್ಲಾನ್ ಮಾಡಿದ್ರೆ, ಅಶ್ವಿನಿ ಬಂದ್ಬಿಟ್ಟು, ಮೇಡಮ್ ಪ್ಲಾನ್ ಮುಗಿಸ್ತೆ, ಅಲ್ಲಿ ಪೂಜೆಗೆ ಅವ್ರನ್ನ ಅರ್ಧ ದಾರಿಲೇ ತಡೆ ಹಿಡಿದೆ, ದುಡ್ಡು ಬಂದೂಕು ತೋರಿಸಿ ಅವ್ರು ಮಾತಾಡ್ದಾಗ ಮಾಡ್ಬಿಟ್ಟಿದೀನಿ, ಏನು ಓಕೆನಾ? ಸರಿ, ಅದಿರ್ಲಿ, ರಿಸೆಪ್ಷನಿಸ್ಟ್ ಕತೆ ಏನಾಯ್ತು ಅಂತ ಕೇಳ್ತಾಳೆ ದೇವಿಯಾನಿ. ರಿಸೆಪ್ಷನಿಸ್ಟ್ ಕತೆನೂ ಅಷ್ಟೇ, ಹೊಸಿನ ದುಡ್ಡು ಕೊಟ್ಟಿರೋದು ಮೂಟೆ ಗಟ್ಲೆ ಕೊಟ್ಟು ಬಾಯಿ ಮುಗಿಸಿದ್ದೀನಿ, ಆದ್ರೂ ನೀನ್ ಮಾತಾಡ್ಬೇಕಿತ್ತು. ಇಲ್ಲ ಮಾತಾಡ್ದೆ ಮೇಡಮ್, ಮಾತಾಡಿದ್ರೆ ಫೋನ್ ಹೊಸದು ಅಂತ ಹೇಳಿ ರಿಸೀವ್ ಮಾಡ್ಲಿಲ್ಲ ಅಂತ ಹೇಳಿ ಅಂತಾಳೆ ಅಶ್ವಿನಿ. ಮತ್ತೆ ದೇವಿಯಾನಿ, ಆದ್ರೂ ಒಂದ್ಸಲ ಮಾತಾಡ್ಬಿಡು. ಆಯ್ತು ಮೇಡಮ್, ನಾನು ಹೊರ್ಗಡೆ ಹೋಗಿ ಮಾತನಾಡ್ತೀನಿ ಅಂತ ಹೇಳಿ ದೇವಿಯಾನಿಗೆ ಅಶ್ವಿನಿ ಹೇಳ್ಬಿಟ್ಟು ಆ ಕಡೆ ಹೋಗ್ತಾಳೆ. ಈ ಕಡೆ ಭೂಮಿ ರಾಮನಾಮ ಜಪ ಬರಿತಾ 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 ಹಾಗೇನೆ ಧ್ಯಾನ ಮಾಡ್ತಾ, ಇದೇನಿದು ಅಂತ ಕೇಳ್ತಾಳೆ ಲಕ್ಷ್ಮಿ. ಏನಿಲ್ಲಕ್ಕ, ಆ ರಾಮನ್ ಜಪ ಬರಿತಾ ಇದ್ದೀನಿ, ರಾಮ ಧ್ಯಾನ ಮಾಡ್ತಾ ಇದ್ದೀನಿ, ಶ್ರೀರಾಮ್ ಸ್ತೋತ್ರನ ಬರಿತಾ ಇದ್ದೀನಿ ಅಷ್ಟೇಯ ಅಂತ ಹೇಳಿ ಬರಿತಾ ಹೋಗ್ತಾಳೆ. ಆ ಬರಿತಾ ಇದ್ದಾಗೇನೆ ಅವಳು ಲಕ್ಷ್ಮಿ ಆ ಕಡೆ ಹೋಗ್ತಾಳೆ. ಹೋದ್ಮೇಲೆ ನಿರ್ಧರಿಸ್ತಾಳೆ, ಶ್ರೀರಾಮಚಂದ್ರ ಪ್ರಭುವೆ, ನೀನು ಸತ್ಯಕ್ಕೆ ಹೆಸರು ನೀನು, ಆಯ್ತಾ? ಸೂರ್ಯನಷ್ಟೇ ಅಚಂದ್ರಾರ್ಕವಾಗಿ ಬೆಳಕನ್ನ ಚೆಲ್ತಾ ಇರ್ತಕ್ಕಂಥವನು ಸತ್ಯ ಅಂತ ಅಂದ್ರೆ, ಸೂರ್ಯ ಹೇಗೆ ಕಪ್ಪು ಕತ್ತಲನ್ನ ಹೋಗ್ಲಾಡಿಸಿ ಬೆಳಕನ್ನ ಮೂಡಿಸ್ತಾನೋ, ಹಾಗೆ ನನ್ನ ಬಾಳಿಗಂಟಿರ್ತಕ್ಕಂಥ ಕಪ್ಪು ಕಲೆನ ಹೋಗ್ಲಾಡಿಸಿ ಬೆಳಕನ್ನು ಮೂಡಿಸು ತಂದೆ ಶ್ರೀರಾಮಚಂದ್ರ ಪ್ರಭುವೆ. ಈ ದಿನನೇ ನೀನು ನನ್ನನ್ನ ನಿರ್ದೋಷಿ ಅಂತ ನೀನ್ ಸಾಬೀತುಪಡಿಸ್ತಿಲ್ಲ ಅಂತ ಅಂದ್ರೆ, ನಾನು ಇವತ್ತಿಗೆ ನನ್ನ ಜೀವನ ಕೊನೆ ಮಾಡ್ಕೋತೀನಿ ಅಂತ ಹೇಳಿ ಕೈ ಮುಗಿತಾಳೆ. ಕೈ ಮುಗಿತಾ ಕೂತ್ಕೊಂಡು ಅವಳು ರಾಮನಾಮ ಜಪ ಮಾಡ್ತಾ 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 ಉಸಿರನ್ ಬಿಗಿಡಿತಾ ಹೋಗ್ತಾಳೆ. ಉಸಿರನ್ ಬಿಗಿಡಿತಾ ಇದ್ರೆ ಈ ಕಡೆ ಎಷ್ಟು ಕಾಕತಾಳೀಯ ನೋಡಿ. ಇಲ್ಲಿ ಅಜಿತ್ತು ಬಿಡೋದಿಲ್ಲ. ಅಜಿತ್ತು ಅವನ್ನ ಹಿಡ್ಕೊಂಡ್ ಬಂದು ಹೆಗ್ಗ ಮುಗ್ಗ ಬಾರ್ಸಾಕ್ತಾನೆ. ಚೆನ್ನಾಗಿ ಹೊಡ್ದು, ಹೇಳು ಯಾರು ನಿನ್ನನ್ನು ಕಳ್ಸಿದ್ದು? ಭೂಮಿನ ಈ ತರ ಸಿಗಾಕ್ಸ್ಲಿಕ್ಕೆ ಯಾರು ಕಳ್ಸಿದ್ದಳು? ಬಾಯ್ ಬಿಡು, ನಾನ್ ಮಾತ್ರ ನಿನ್ನನ್ನು ಬಿಡೋದಿಲ್ಲ ಸುಮ್ಮನೆ ಅಂತ ಹೇಳಿ. ಈ ಕಡೆ ಶ್ರವಣಿಗೆ ಎಷ್ಟೇ ಆಗ್ಲಿ ಸ್ವಂತ ಮಗಳಲ್ವಾ, ಅವನಿಗೆ ಮಲಗಿದ್ರೆ ಹೃದಯ ಹಿಂಡದಂತ ಆಗ್ತದೆ. ಏನೋ ಒಂಥರ ಸಂಕಟ, ಹೇಳ್ಲಿಕ್ಕಾಗ್ತಾ ಇಲ್ಲ, ಮಾತಾಡ್ಲಿಕ್ಕೂ ಆಗ್ತಾ ಇಲ್ಲ, ಹೃದಯ ಬಿಗಿಯಾಗಿ ಹಿಡ್ದಂತ ಆಗ್ತದೆ, ಹಿಂಡದಂತ ಆಗ್ತದೆ, ಅವನಿಗೆ ಕತ್ತರಿಸ್ತಂತ ಆಗ್ತದೆ, ಬಹಳ ಯಾತನೆ ಪಡ್ತಾನೆ. ಯಾಕೆಂದ್ರೆ ಭೂಮಿ ಅಂತ ಸ್ಥಿತಿನಲ್ಲಿ ಇದ್ದಾಳೆ. ಹಾಗಾಗಿ ಅವನಿಗೆ ಅಂತ ಸ್ಥಿತಿ, ಆ ಪರಿಸ್ಥಿತಿಗೆ ಒಳಗಾಗ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಯಾಕೆಂದ್ರೆ ಕರಳಲ್ವೇ, ಯಾಕೆಂದ್ರೆ ಮನಸ್ಸು ಅರಿದೇ ಇದ್ದಾಗ ತನ್ನ ಕರುಳು ಅರಿಯುತ್ತಂತೆ, ಹಾಗೆ ತನ್ನ ಕರುಳು ಅರ್ತ್ಕೊಳ್ತಾ ಇದೆ, ತನ್ನ ಮಗು ಹೇಗೆ ಸಂಕಟ ಪಡ್ತಾ ಇದೆ ಅನ್ನೋದು. ಇಲ್ಲಂತೂ ಅಜಿತ್ ಮಾತ್ರ ಬಿಡೋದಿಲ್ಲ. ರಿಸೆಪ್ಷನಿಸ್ಟ್ ಎಗ್ಗ ಮಗ್ಗ ಬಾರಿಸಿ ಬಾಯ್ ಬಿಡಿಸೇ ಬಿಡ್ತಾನೆ. ಕೊನೆಗೂ ಕೂಡ ಅವನು ಅಂತೂ ಇಂತೂ ಅವನ ಹೊಡೆತ ತಡಿಲಾರ್ದಲೇ ಬಾಯ್ ಬಿಡ್ತಾನೆ. ಅಂತೂ ದೇವಿಯಾನಿಗೆ ಮಾರಿ ಹಬ್ಬ ಕಾದಿದೆ. ಇಂದು ದೇವಿಯಾನಿ, ಅಶ್ವಿನಿ ಎಲ್ಲರೂ ಕೂಡ ಸಿಗಾಕೊಳ್ತಕ್ಕಂಥ ಸನ್ನಿವೇಶ ಎದುರಾಗಿ ಬಂದಿದೆ. ಮತ್ತೆ ರಮಣ್ಣು ಆಡ್ಕೊಳ್ತಾ ಇರ್ತಕ್ಕಂಥ ಆತನ ಬಾಯಿಗೆ ಬೀಗ ಬೀಳುವಂತಾಗ್ಲಿ, ಶ್ರವಣಿಗೆ ಇವಳೇ ನನ್ನ ಮಗಳು ಅನ್ನುವಂಥದ್ದು ಆ ಕತ್ತಲಲ್ಲಿ ಕೂತಿರ್ತಕ್ಕಂಥ ಅವನಿಗೆ ಗೋಚರವಾಗ್ಲಿ, ಅಜಿತನಿಂದ ಈ ಸತ್ಯ ಸಾಬೀತಾಗ್ಲಿ ಅಂತ ಹೇಳಿ ಹಾರೈಸೋಣ. ಇಲ್ಲಿಗೆ ಈ ಒಂದು ಭಾಗ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ, ಬೆಲ್ ಐಕಾನ್ ಬಟನ್, ಆಲ್ ಬಟನ್ ಅನ್ನ ಪ್ರೆಸ್ ಮಾಡೋದನ್ನ ಮರೆಯಬೇಡಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಧನ್ಯವಾದಗಳು.